ಸಿಟಿ ರವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ರಿಪಬ್ಲಿಕ್ ಬಾಂಗ್ಲಾದ ವರದಿಗಾರನ ಮೇಲೆ ಹಲ್ಲೆ, ಆತನನ್ನ ಲಿಟ್ರಲಿ ಉಗ್ರಗಾಮಿಯ ರೀತಿಯಲ್ಲಿ ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿರೋದು, ಏನ್ ಹೇಳ್ತೀರಿ? ಪ್ರಜಾಪ್ರಭುತ್ವದ ಅಪಹಾಸ್ಯ. ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಕೋಮಾ ಸ್ಥಿತಿಯಲ್ಲಿದೆ. ಅವರು ಮಾಡುವ ಅನ್ಯಾಯ, ದೌರ್ಜನ್ಯ, ಭ್ರಷ್ಟಾಚಾರ ಅದು ಹೊರಗೆ ಬರಬಾರದು, ಅದನ್ನು ಮುಚ್ಚಾಕಬೇಕು ಅನ್ನುವಂತ ಒಂದು ಸಂಚಿನ ಭಾಗವಾಗಿ ಇವತ್ತು ರಿಪಬ್ಲಿಕ್ ಟಿವಿಯ ಪತ್ರಕರ್ತರನ್ನ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೇ ಅಂಗ ಅಂತ ಕರಿತೀವಿ ಪತ್ರಿಕೋದ್ಯಮವನ್ನ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ನಂತರ ಈ ಪತ್ರಿಕಾ ರಂಗವನ್ನ 4ನೇ ಅಂಗ ಅಂತ ಕರೀತೇವೆ. ಎಲ್ಲಿದೆ ಹೇಳಿ ಪ್ರಜಾಪ್ರಭುತ್ವ? ಒಂದು ನಿರಂತರವಾಗಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದ್ರೆ ಒಬ್ಬ ಮಹಿಳಾ ಮುಖ್ಯಮಂತ್ರಿ ಮಹಿಳೆಯ ರಕ್ಷಣೆಗೆ ನಿಲ್ಲದಿಲ್ಲ, ಅತ್ಯಾಚಾರಿಯ ರಕ್ಷಣೆಗೆ ನಿಲ್ತಾರೆ. ಒಂದ್ ಸಿಂಗಲ್ ಸ್ಟೇಟ್ಮೆಂಟ್ ಬಂದಿಲ್ಲ ಸರ್. ಈ ವರದಿ ನಿರಂತರವಾಗಿ 1 ವಾರಕ್ಕೂ ಹೆಚ್ಚಿನ ಸಮಯದಿಂದ ನಿರಂತರವಾಗಿ ಬಿತ್ತರ ಆಗ್ತಾ ಇದೆ. ನಾಟ್ ಓನ್ಲಿ ಇನ್ ಬಾಂಗ್ಲಾ, ನಮ್ಮ ಇಂಗ್ಲಿಷ್ ಹಾಗೆ ಹಿಂದಿ ಚಾನೆಲ್ ಅಲ್ಲೂ ಕೂಡ ನಿರಂತರವಾಗಿ ಪ್ರಸಾರ ಆಗ್ತಿದೆ. ಬೇರೆ ರಾಷ್ಟ್ರೀಯ ಮಾಧ್ಯಮಗಳು ಕೂಡ ಈ ಸುದ್ದಿಯನ್ನ ಕೈಗೆತ್ಕೊಂಡಿದೆ. ಒಂದು ರಿಯಾಕ್ಷನ್ ಮುಖ್ಯಮಂತ್ರಿಯಾಗಿ ಈ ಬಗ್ಗೆ ಯಾವ ಕೈ ಇಟ್ಕೊಳ್ತಾರೆ ಅಂದ್ರೆ, ಮೊದಲು ಆಪಾದಿತನ ಸಮರ್ಥನೆಗೆ ನಿಂತ್ಕೊಂಡ್ರು. ಒಂದೊಂದೇ ಹಗರಣಗಳು ಹೊರಗೆ ಬರ್ತಾ 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 ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಹೇಳಿ ಅವರು? ಅಲ್ಲಿ ಎಲ್ಲಿದೆ ಪ್ರಜಾಪ್ರಭುತ್ವ? ಪಶ್ಚಿಮ ಬಂಗಾಳದಲ್ಲಿ ಪ್ರಜಾಪ್ರಭುತ್ವ ಕೋಮಾಕ್ ಹೋಗಿ ಬಹಳ ಕಾಲ ಆಯ್ತು. ಅಲ್ಲಿ ದೌರ್ಜನ್ಯದಿಂದ ನಲಿಗೆ ಹೋಗಿದ್ದಾರೆ ಜನ. ಹೀಗೆ ಆದ್ರೆ ನಾವು ಬಂಗಾಳವನ್ನ ಕಳ್ಕೊಳ್ಬೇಕಾದಂತ ಸ್ಥಿತಿಗೆ ಬರ್ತೇವೆ. ನಾವ್ ಯಾವುದನ್ನ ಕಾಶ್ಮೀರದಲ್ಲಿ ಕೇಳ್ತಾ ಇದ್ವೋ ಆ ಅಪಾಯದ ಪರಿಸ್ಥಿತಿ ಬಂಗಾಳಕ್ಕೆ ಬಂದ್ ತಟ್ಟಿದೆ. ಇವತ್ತು ಕಾಶ್ಮೀರ ನೆಟ್ಟಗಾಗಿದೆ, ಆದ್ರೆ ಬಂಗಾಳ ಶಾಪಗ್ರಸ್ತವಾಗಿದೆ. ಈ TMC ಮತ್ತು ಕಮ್ಯುನಿಸ್ಟ್ರಿಂದ ಬಿಡುಗಡೆಗೊಳಿಸದೆ ಆ ಶಾಪ ವಿಮೋಚನೆಗೆ ಇರೋ ದಾರಿ ಇಲ್ಲ. ವೆಸ್ಟ್ ಬೆಂಗಾಲಲ್ಲಿ ಆ ದುರ್ಗಾರಾಧನೆ, ದುರ್ಗೆ ದೇವಿ, ಆ ಇಡೀ 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 ರಾಜ್ಯವೇ ಆ ದೇವಿ ಆರಾಧನೆಗೆ ಭಾಳ ಫೇಮಸ್ ಆಗಿರುವಂಥದ್ದು. ಆಮೇಲೆ ಮಮತಾ ಬ್ಯಾನರ್ಜಿ ಕೂಡ ಒಂದು ಹೆಣ್ಣುಮಗಳಾಗಿ ಇಂಥ ಒಂದು ಘಟನೆಗಳು ನಡೆದಾಗ ಕೇವಲ ಒಂದು ವೋಟ್ ಬ್ಯಾಂಕ್ನ ಕಾರಣಕ್ಕಾಗಿ ಆತನ ವಿರುದ್ಧ ಯಾವುದೇ ಕ್ರಮ ಇಲ್ಲ, ಕೇವಲ ಪಾಸಿಂಗ್ ಕಮೆಂಟ್ ಒಂದು ಕ್ರಮ ಕೈಗೊಳ್ತೇವೆ ಅಂತ ಆಮೇಲೆ ಅದನ್ನು ಜನಕ್ಕೆ ತಿಳಿಸುವಂಥ ವಿಚಾರದಲ್ಲಿ ರಿಪೋರ್ಟಿಂಗ್ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅವ್ರದ್ದೊಂದು ಶೋ ಇತ್ತು 5ರಿಂದ 5ವರೆಗೆ. ಅದಾದ ತಕ್ಷಣವೇ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಈಗ ಅವ್ರು FIR ಹಾಕಕ್ಕೂ ತಯಾರಿರ್ಲಿಲ್ಲ. ಯಾವಾಗ ಸಾಕ್ಷಿ ಸಮೇತವಾಗಿ ಹೊರಗೆ ಬರ್ಲಿಕ್ಕೆ ಶುರುವಾಯ್ತು, ಸ್ಟೇಟ್ಮೆಂಟ್ ಆಗಕ್ಕೆ ಶುರುವಾಯ್ತು, ಆಮೇಲೆ FIR ಹಾಕಿದ್ದು. ಕರೆಕ್ಟ್. FIR ಹಾಕಕ್ಕೂ ಎಲ್ಲಿ ತಯಾರಾಗಿದ್ರು? ಬಹಳ ಈಗ ಸೇವ್ ಡೆಮಾಕ್ರಸಿ ಅಂತ ಹೇಳೋರು, ತಾನಾಸಾಯಿ ಅಂತ ಮಾತಾಡೋರು ಯಾಕೆ ಬಾಯೇ ಬಿಟ್ಟಿಲ್ಲ? ಬಾಯೇ ಮುಚ್ಕೊಂಡಿದಾರಲ್ಲ. ಎಲ್ಲಿದೆ ಪ್ರಜಾಪ್ರಭುತ್ವ? ಪ್ರಜಾಪ್ರಭುತ್ವ ಅಪಹಾಸ್ಯ ಬಂಗಾಳದಲ್ಲಿ ನಡೀತಾ ಇದೆ. ಇದನ್ನ ಖಂಡಿಸ್ತೇವೆ ನಾವು. ಈ ಸಂದರ್ಭದಲ್ಲಿ ರಾಷ್ಟ್ರಪತಿಯವರ ಮಧ್ಯಪ್ರವೇಶದ ಅನಿವಾರ್ಯತೆ ಬಂಗಾಳದಲ್ಲಿ ಸೃಷ್ಟಿಯಾಗಿದೆ. ರಾಷ್ಟ್ರಪತಿ ಶಾಸನ ಹೇರೋದೇ ಏಕೈಕ ದಾರಿ ಅಂತ ಅನ್ಸುತ್ತೆ. ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ, ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿ ಆಗಬೇಕು, ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಬೇಕು, ಅಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅನ್ನುವಂಥ ಹೇಳಿಕೆ, ಡಿಮಾಂಡ್. ಸಂತುಪನ್ ವಿಶೇಷವಾಗಿ 5 ಗಂಟೆ ಸುಮಾರಿಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಅಂದರೆ ಅಲ್ಲಿ ಎಲ್ಲ ಜನರನ್ನು ಸೇರಿಸಿ ಅಲ್ಲಿ ಪ್ರತಿದಿನ ಆಗ್ತಾ ಇರುವಂತಹ ಘಟನಾವಳಿಗಳ ಬಗ್ಗೆ ನಡೆಯುವಂಥ ಕಾರ್ಯಕ್ರಮ. ನಾವು ಕೂಡ ಪ್ರತಿದಿನ 5 ಗಂಟೆಗೆ ಜನತೆ ಧ್ವನಿ ಅಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಈ ಕಾರ್ಯಕ್ರಮ ಆಗಿ ಕೇವಲ ಕಾರ್ಯಕ್ರಮ ಮುಗಿದ ತಕ್ಷಣ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಅದು ಕೂಡ 3